ಹಾಯ್ ಹಲೋ ಸೌಮ್ಯರನ್ನುಗೌಡ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಬಂದು ನಮ್ಮನೆ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಮತ್ತು ಹ್ಯಾಪಿ ಅಂತಲೇ ಹೇಳ್ಬೋದು. ಇವತ್ತು ನಮ್ಮನೆ ಹೊಸ ಮನೆಯ ಆಯಪೂಜೆ. ಕಂಗ್ರ್ಯಾಚುಲೇಷನ್ ಬ್ರದರ್. ಹೌದು, ಇವತ್ತು ನಮ್ಮನೆ ಹೊಸ ಮನೆಯ ಆಯಪೂಜೆ ಮಾಡಿಸ್ತಾ ಇದ್ದೀವಿ. ಅಂದರೆ ಹಳೆ ಮನೆಯೇ ಸ್ವಲ್ಪ ಹಿಂದೆ ಮನೆ ಚೆನ್ನಾಗಿರಲಿಲ್ಲ, ಅದರಿಂದ ಅದನ್ನು ಕಿತ್ತಾಕಿ ಹೊಸ ಮನೆಯನ್ನು ಮಾಡಿಸ್ತಾ ಇದ್ದೀವಿ. ಬಟ್ ನಂದು ಮದುವೆಯಾಗಿ 4 ವರ್ಷ ಆದ ನಂತರ ಇವತ್ತು ಒಳ್ಳೆ ಕಾಲ ಕೂಡಿದೆ ಅಂತ ಹೇಳ್ಬೋದು. ಪೂಜೆ ಸಲ್ಲಿಸ್ತಾ ಇರೋದು ನನ್ನ ಅತ್ತೆ ಮಾವ, ಅಂದರೆ ಅವರ ಹೆಸರಿಗೆ ಬಂದಿರೋದ್ರಿಂದ ಪೂಜೆ ಮಾಡಿಸ್ತಾ ಇದ್ದೀವಿ. ಹಾಗೂ ನಮ್ಮ ಹೆಸ್ರಿಗೆ ಬಂದಿತ್ತು, ಬಟ್ ಹಿರಿಕರಿಂದ ಮಾಡಿಸಿದ್ರೆ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳಿ ಮಾಡಿಸಿದ್ವಿ. ಹಾಗೂ ಇದು 8 ಗಂಟೆಗೇ ಮುಹೂರ್ತ ಬಂದದ್ದು, ಅದರಿಂದ ಬೆಳಿಗ್ಗೆ 8 ಗಂಟೆಗೆ ಸ್ಟಾರ್ಟ್ ಆಯಿತು. ಅಲ್ಲಿಂದ ನಂತರ ಅಲ್ಲಿ ಸ್ವಲ್ಪ ಕೆಲಸ ನಡೀತಾ ಇದೆ. ಅಲ್ಲಿ ಅಂದರೆ ನಮ್ಮ ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಇದ್ದಿದ್ದು, ಅಂದರೆ ಒಂದು ಗೋಡೆ ನೇರದಲ್ಲೇ ಇದ್ದಿದ್ದು. ಇವಾಗ ಬೇರೆ ಆಗಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಮನೆಯನ್ನು ಕಿತ್ತಾಕಿ ಕಟ್ಟಿಸ್ತಾ ಇದ್ದೀವಿ. ಮತ್ತು ಆ ಕಡೆ ಕೆಲಸ ಮಾಡ್ತಾ ಇದ್ದಿದ್ದು ನಮ್ಮ ಚಿಕ್ಕತ್ತೆ ಮನೆ, ಅವ್ರದ್ದೂ ಸುಧಾ ಉಂಟಿಸ್ತಾಯಿದ್ರು, ಅಂದರೆ ಎಲ್ಲನೂ ಕೀಳಿಸ್ತಾಯಿದ್ರು. ಅದು ಕಾಮಗಾರಿಕೆ, ಅದು ಕೆಲಸ ನಡೀತಾ ಇತ್ತು ಅಲ್ಲಿ. ನಾವು ಅವತ್ತು ಪೂಜೆ ಮಾಡೋ ದಿನ. ಹಾಗೂ ಎಲ್ಲ ಪೂಜೆ ಮುಗಿಸಿ ಹಾಗೆ ಎಲ್ಲ ಪೂಜೆ ಮುಗಿಸಿ ಪುರೋಹಿತರು ಸುಧಾ ಎಲ್ಲ ಮಂಗಳಾರತಿಯನ್ನು ಮಾಡಿ ಎಲ್ಲ ಒಳ್ಳೆಯದಾಗಲಿ, ಸುಕ್ಷವಾಗಿ ನಡೀಲಿ, ಯಾವುದೇ ಒಂದು ಅಡೆತಡೆ ಇಲ್ಲದೇ ಚೆನ್ನಾಗಾಗಲಿ ಅಂತ ಹೇಳಿ ತುಂಬ ಚೆನ್ನಾಗಿ ಪೂಜೆ ಮಾಡಿಸ್ಕೊಟ್ರು. ಹಾಗೆ ನಮ್ಮ ಹಳ್ಳಿ ಕಡೆ ಏನು ಅಂದರೆ ಅಕ್ಕಪಕ್ಕ ಹೆಂಗಸ್ರುಗಳನ್ನು ಕರೆದು ಅವ್ರಿಗೆ ಮುತ್ತೈದೆಯರಿಗೆ ಅರಿಶಿನ ಕುಂಕುಮ ಕೊಟ್ಟು ಕಳಿಸುವಂಥ ಪದ್ಧತಿ. ಯಾಕೆ ಆಲ್ಮೋಸ್ಟ್ ಹಳ್ಳಿ ಕಡೆ ಎಲ್ಲ ಇದ್ದೇ ಇರುತ್ತೆ. ಹಾಗೆ ಅವ್ರಿಗೂ ಅರಿಶಿನ ಕುಂಕುಮನ ಕೊಟ್ಟು, ಮತ್ತು ನಮ್ಮ ಕಡೆ ನಮ್ಮ ಆಯಾ ಮುಹೂರ್ತ ಅಂದರೆ ಆಯಾ ಪೂಜೆ ಮಾಡಿಸಿದಾಗ ನಮ್ಮ ಮನೆಯಲ್ಲೇ ಅಂತ ಅವ್ರಿಗೆ ತಿಂಡಿಗಳನ್ನ ರೆಡಿ ಮಾಡಿರ್ತೀವಿ. ಅಲ್ಲೇ ಊಟವನ್ನು ಮಾಡಿ ಹೊರಟರು. ಹಾಗೆ ಇನ್ನೂ ಮನೆ ಕೆಲಸನ ಸ್ಟಾರ್ಟ್ ಮಾಡಬೇಕು. ದೇವರು ನಮಗೆ ಆಯುಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ತಾ, ಲಾಸ್ಟು ನಮ್ಮ ಮನೆಯವರು ನಿಲ್ಲಿಸಿ ಹೊಡೆದ್ರು. ಈ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ.